ಬಿಗ್ ಬಾಸ್ ಮನೆಯಲ್ಲಿ ಸರಿಯಾಗಿ ನಿರ್ಧಾರ ತಗೊಳ್ಳೋ ಯೋಗ್ಯತೆ ಇಲ್ಲದ ಕಂಟೆಸ್ಟೆಂಟ್ಸ್ ಯಾರು, ಅದೇ ರೀತಿಯಲ್ಲಿ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡಿದ್ರ ಕಂಟೆಸ್ಟೆಂಟ್ಸ್ಗಳು. ಇದ್ರ ರಿಲೇಟೆಡ್ ಆಗಿ ಒಂದು ಪ್ರೊಮೋನು ಕೂಡ ಬಂದಿದೆ. ಪ್ರೊಮೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಇನ್ನೊಂದು ರಿಕ್ವೆಸ್ಟ್ ಇದೆ, ಏನಂತ ಅಂದರೆ ಲೈವ್ ಅಪ್ಡೇಟ್ಸ್ ಬಗ್ಗೆ ಇಲ್ಲಿ ಯೂಟ್ಯೂಬಲ್ಲಿ ಅಪ್ಡೇಟ್ನ ಮಾಡ್ತಾ ಇಲ್ಲ, ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡ್ತಾ ಇದ್ದೀನಿ. ಯಾರಿನ್ನೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಅದೇ ಥರ ಇವಾಗ ಮೇಯ್ನ್ ಆಗಿ ಪ್ರೊಮೋ ಬಗ್ಗೆ ಮಾತಾಡೋದಾದರೆ, ಈ ಒಂದು ಪ್ರೊಮೋದಲ್ಲಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಒಂದು ಕಳಪೆ ಮತ್ತು ಏನೊಂದು ಉತ್ತಮ ಅಲ್ಲದಂತೆ ಬೇರೆ ರೀತಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತಲೇ ಅನ್ಬೋದು. ಯಾರು ಬಿಗ್ ಬಾಸ್ ಮನೆಯಲ್ಲಿ ಕರೆಕ್ಟಾಗಿ ಡಿಸಿಷನ್ನ ತಗೊಳ್ಳಲ್ಲ ಅಂತ ಅಂದಾಗ ಮೇಯ್ನ್ ಆಗಿ ಇಲ್ಲಿ ರಕ್ಷಿತಾ ಅವ್ರ ಪಾಯಿಂಟು ಹೈಲೈಟ್ ಆಗಿದೆ ಅಂತಲೇ ಅನ್ಬೋದು. ರಕ್ಷಿತಾ ಅವ್ರನ್ನ ಎಲ್ಲರೂ ಕೂಡ ಸೆಲೆಕ್ಟ್ ಮಾಡ್ತಾರೆ. ಆಲ್ಮೋಸ್ಟ್ 5 ಮೆಂಬರ್ಸು ಪ್ರೊಮೋ ಪ್ರಕಾರ ಸೆಲೆಕ್ಟ್ ಮಾಡಿದ್ದಾರೆ. ಅವರನ್ನ ಬಿಟ್ಟು ಬೇರೆಯವರು ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಇಲ್ಲಿ ಮಾಡುವವರು ಧನುಷ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ, ರಘು ಅವರು ಕೂಡ ಧನುಷ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ, ಗಿಲ್ಲಿ ಅವರು ಅಶ್ವಿನಿ ಅವ್ರನ್ನ, ನೆಕ್ಸ್ಟು ರಜತ್ ಅವರು ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ, ರಾಶಿಕಾ ಅವರು ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಅನ್ಬೋದು. ನೆಕ್ಸ್ಟು ಲಾಸ್ಟಲ್ಲಿ ರಕ್ಷಿತಾ ಅವರು ಅಭಿನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅನ್ಬೋದು. ಬಟ್ ಇವ್ರನ್ನ ಬಿಟ್ಟು ಮೇಯ್ನಾಗಿ ಹೈಲೈಟ್ ಆಗಿರೋದು ಅಭಿ, ಕಾವ್ಯ ಮತ್ತು ಅಭಿಷೇಕ್ ಅವರು ಸ್ಟೇಟ್ಮೆಂಟು. ಇವರು 3 ಜನನ್ನು ಕೂಡ ಇಲ್ಲಿ ಟಾರ್ಗೆಟ್ ಮಾಡಿರೋ ರೀತಿ ರಕ್ಷಿತಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಅನ್ಬೋದು. ರಕ್ಷಿತಾ ಅವ್ರಿಗೆ ಒಂದು ಪ್ರಾಪರ್ ರೀಸನ್ನ ಕೊಡೋದಕ್ಕೆ ಬರೋದಿಲ್ಲ. ಅದೇ ಥರ ಸ್ಪಂದನ ಅವರು ಕೂಡ ಹೇಳ್ತಾರೆ, ಏನೊಂದು ಕರೆಕ್ಟಾಗಿ ಡಿಸಿಷನ್ ತಗೊಳ್ಳೋ ಯೋಗ್ಯತೆ ಇಲ್ಲ ರಕ್ಷಿತಾಗೆ ಅಂತ. ಆಲ್ಮೋಸ್ಟ್ ರಕ್ಷಿತಾ ಅವರು ಎಲ್ಲ ಒಂದು ಡಿಸಿಷನ್ನಲ್ಲಿ ಎಡವಿದ್ದಾರೆ ಅಂತಲೇ ಅನ್ಬೋದು. ಸ್ಪಂದನ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಇನ್ನೊಂದು ಪಾಯಿಂಟ್ ಕೂಡ ಇತ್ತು, ಈ ನಾಮಿನೇಷನ್ಸಲ್ಲಿ ಅವರು ಮಾತಾಡುವ ರೀಸನ್ ಆಗಿರ್ಬೋದು, ಬೇರೆ ರೀತಿ ಡಿಸಿಷನ್ನ ತಗೊಳ್ಳೋದಾಗಿರ್ಬೋದು, ಅದು ಕರೆಕ್ಟಾಗಿರಲ್ಲ ಅಂದಾಗ ಅದೊಂದು ಸ್ವಲ್ಪ ಅವರು ವ್ಯಾಲಿಡ್ ಅಂತ ಅನ್ನಿಸ್ಲಿಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅಂದರೆ ರಕ್ಷಿತಾ ಅವ್ರನ್ನ ಅಲ್ಲಿ ಆ ಒಂದು ಪಾಯಿಂಟಲ್ಲಿ ಹೈಲೈಟ್ ಮಾಡ್ತಾರೆ ಅಂತಲೇ ಅನ್ಬೋದು. ಅದೇ ಥರ ಅಭಿಷೇಕ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅವರು ಪ್ಯಾನಿಕ್ ಆಗಿ ಹೇಳ್ತಾರೆ, ನಾರ್ಮಲ್ ಆಗಿ ಅವರು ಡಿಸಿಷನ್ ತಗೊಳ್ಳುವಾಗ ಅವ್ರಿಗೆ ಅರ್ಥನೇ ಇರಲ್ಲ. ಆ ಒಂದು ಡಿಸಿಷನ್ ಆಗಿರ್ಬೋದು, ಒಂದು ನಿರ್ಧಾರ ಆಗಿರ್ಬೋದು, ನಾಮಿನೇಷನ್ಸಲ್ಲಿ ಆಗಿರ್ಬೋದು, ಬೇರೆ ರೀತಿ ಅವರು ನಿರ್ಧಾರ ತಗೊಳ್ಳುವಾಗ ಕರೆಕ್ಟಾಗಿ ಪ್ರಾಪರ್ ರೀಸನ್ ಕೊಡಲ್ಲ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ನೋಡೋದಾದರೆ ಒಂದು ಪಾಯಿಂಟ್ ಆಫ್ ವ್ಯೂ ಎಲ್ಲಿ ರಕ್ಷಿತಾ ಅವರು ಎಡವುತ್ತಿದ್ದಾರೆ ಅಂತ ಅಂದರೆ ನಿರ್ಧಾರದಲ್ಲಿ. ನೆನ್ನೆ ಟಾಸ್ಕಲ್ಲೂ ಕೂಡ ಆ್ಯಕ್ಚುಲಾಗಿ ನಿರ್ಧಾರ ಅಲ್ಲದಂತೆ ಅವ್ರಿಗೆ ಒಗ್ಗಟ್ಟು ಬಿಡ್ಸೋಕೆ ಆಗ್ತಾ ಇರಲಿಲ್ಲ, ಬಟ್ ಅರ್ಥನೂ ಕೂಡ ಆಗ್ತಾ ಇರಲಿಲ್ಲ. ಅರ್ಥ ಆಗಿದ್ರೆ ಇನ್ನೊಂದು ಸ್ವಲ್ಪ ಡಿಸರ್ವಿಂಗ್ ಆಗಿ ಟಾಸ್ಕ್ನ ಆಡ್ತಿರ್ತೇನೋ ಗೊತ್ತಿರಲಿಲ್ಲ. ಬಟ್ ಆ ಒಂದು ಒಗ್ಗಟ್ಟು ಏನಾದರೂ ಬಿಡಿಸಿದ್ರೆ ಅವರು ಕೂಡ ಕ್ಯಾಪ್ಟನ್ಸಿ ರೇಸಲ್ಲಿ ಬರ್ತಿದ್ರು. ಏನಕ್ಕೆ ಅಂತಾರೆ, ಕಂಟಿನ್ಯೂಯೇಷನ್ ಆಗಿ 2 ಟಾಸ್ಕಿಂದ 3 ಟಾಸ್ಕ್ವರೆಗೂ ಗೆದ್ದಿದ್ದಾರೆ ಈ ವೀಕು. ಅಂದರೆ 2 ಟಾಸ್ಕ್ ಗೆದ್ದಿದ್ದಾರೆ. ಆಲ್ಮೋಸ್ಟ್ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಮಾತಾಡೋದಾದರೆ ಲಾಸ್ಟಲ್ಲೂ ಅವರು ಎಡವಿದ್ದಾರೆ ಅಂತಲೇ ಅನ್ಬೋದು. ನಿರ್ಧಾರದಲ್ಲೂ ಕೂಡ ಸ್ವಲ್ಪ ಎಡವಿದ್ದಾರೆ. ಅದೊಂದು ಸ್ವಲ್ಪ ಮೆಚುರಿಟಿಯಾಗಿ ಡಿಸಿಷನ್ನ ತೊಗೊಳ್ಬೇಕಾಗಿರುತ್ತೆ. ಆ ಒಂದು ಟಾಂಗು ಕೂಡ ಕೊಡ್ತಾರೆ, ನಾನು ಯಾವ ಟೈಮಲ್ಲಿ ಡಿಸಿಷನ್ನ ತೊಗೊಳ್ಬೇಕು ಅವಾಗ ಕರೆಕ್ಟಾಗಿ ನಾನು ಡಿಸಿಷನ್ನ ತೊಗೊಂಡಿಲ್ಲಿ, ಎಲ್ಲೂ ಕೂಡ ಬಂದಿಲ್ಲ, ಕೆಳಗಡೆ ಬಂದಿಲ್ಲ, ನಾನು ಕರೆಕ್ಟಾಗಿ ಡಿಸಿಷನ್ನ ತೊಗೊಳ್ತಿದ್ದೀನಿ ಅಂತ. ಬಟ್ ಆ ಒಂದು ಪಾಯಿಂಟಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗಿರುತ್ತೆ ರಕ್ಷಿತಾ ಅವರು ಅಂತಲೇ ಅನ್ಬೋದು. ಕಾವ್ಯ ಅವ್ರ ಸ್ಟೇಟ್ಮೆಂಟು ಬರುತ್ತೆ, ಅವ್ರಿಗೆ ಏನೋ ನಿರ್ಧಾರ ತೊಗೊಳೋಕ್ಕೆ ಗೊತ್ತಾಗ್ತಿಲ್ವೋ, ಚಿಕ್ಕ ಹುಡುಗಿ ಅಂತ ಬಿಡಬೇಕು, ಇಲ್ಲಾಂದರೆ ಮೆಚುರಿಟಿ ಸಿಗ್ತಾ ಇಲ್ವೋ, ಆ ಒಂದು ಡಿಸಿಷನ್ ತೊಗೊಳೋದಕ್ಕೆ ಏನಾದ್ರು ಸ್ಮಾರ್ಟಾಗಿ ಡಿಸಿಷನ್ನ ತೊಗೊಳ್ತಾ ಇದ್ದಾರೋ ಅಂತ ಅಲ್ಲಿ ಒಂದು ಪಾಯಿಂಟನ್ನು ಹೇಳ್ತಾರೆ. ಒಂದೊಂದು ಪರ್ಸ್ಪೆಕ್ಟಿವಲ್ಲಿ ಒಬ್ಬೊಬ್ಬರು ಒಂದೊಂದು ಥರನೂ ಕೂಡ ಯೋಚನೆ ಮಾಡ್ಬೋದು. ಇವಾಗ ನಾವು ಒಬ್ಬರ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಥರ ಪೋಟ್ರೆ ಆಗುತ್ತೆ, ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ಬರ ಬಗ್ಗೆ ಪೋಟ್ರೆ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ನೋಡ್ಕೊಳ್ಳಿ, ನಾನು ಕರೆಕ್ಟಾಗಿ ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ರಕ್ಷಿತಾ ಅವ್ರ ಬಗ್ಗೆ ಇದು ನೆಗೆಟಿವ್ ಪೋಟ್ರೆ ಆಗುತ್ತೆ. ರಕ್ಷಿತಾ ಅವ್ರ ಬಗ್ಗೆ ಮಾತಾಡಿದ್ರೆ ಗಿಲ್ಲಿ ಫ್ಯಾನ್ ನೀನು, ಅದಕ್ಕೆ ರಕ್ಷಿತಾ ಅವ್ರನ್ನ ನೆಗೆಟಿವ್ ಮಾಡ್ತೀಯಾ ಗಿಲ್ಲಿಯವ್ರ ಬಗ್ಗೆ ಮಾತಾಡಿದಾಗ. ಇವಾಗ ರಕ್ಷಿತಾ ಅವ್ರ ಬಗ್ಗೆ ಮಾತಾಡಿದ್ರೆ ನೀನು ಗಿಲ್ಲಿ ಫ್ಯಾನ್ ಅಲ್ಲ, ರಕ್ಷಿತಾ ಫ್ಯಾನು, ಅದಕ್ಕೆ ಬೇರೆಯವರೆಲ್ಲನೂ ಕೂಡ ಇಲ್ಲಿ 3 ಜನನ ಏನು ಪ್ರೊಮೋ ಬಗ್ಗೆ ಹೇಳಿದ್ದೀನಿ, ಇವ್ರನ್ನೆಲ್ಲಾನು ಕೂಡ ನೆಗೆಟಿವ್ ಮಾಡ್ತಿದ್ಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ. ಅದಂತೂ ಗೊತ್ತು ನನಗೆ, ಫಿಕ್ಸ್ ಅಂತ ಅಂದ್ಕೊಳ್ಳಿ ಅದು. ಬಟ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾರೆ, ಕರೆಕ್ಟಾಗಿ ಡಿಸಿಷನ್ ಆಲ್ಮೋಸ್ಟ್ ರಕ್ಷಿತಾ ಅವ್ರಿಗೆ ಸಿಗ್ತಾ ಇಲ್ಲ. ಆ ಒಂದು ಪ್ರಾಪರ್ ರೀಸನ್ನಲ್ಲಿ ಏನಾದ್ರು ಚೇಂಜಸ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗ್ಬೋದು. ಇನ್ನೊಂದು ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಕಂಟಿನ್ಯೂಷನ್ ಆಗೋದಕ್ಕೆ ಗೇಮ್ನ ಅಂತಲೇ ಅನ್ಬೋದು. ನಿಮ್ಮ ಪ್ರಕಾರ ಏನೆಲ್ಲ ಡಿಸಿಷನ್ನ ತೊಗೊಂಡಿದ್ರೆ, ಯಾರು ಕರೆಕ್ಟಾಗಿ ಡಿಸಿಷನ್ನ ತೊಗೊಳ್ಳಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆದಂತೆ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.